ಸಾಕ್ಷಾತ್ ಶ್ರೀರಾಮನಿಗೆ ಯುದ್ಧದಲ್ಲಿ ವಿಜಯ ತಂದುಕೊಟ್ಟ ಆದಿತ್ಯ ಹೃದಯದ ಕೆಲವು ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ಇಂದು ತಿಳಿಯೋಣ. ಕೆಲವೊಬ್ರು ಹೇಳ್ತಾರೆ ಆದಿತ್ಯ ಹೃದಯನ ಪೂರ್ತಿ ಪಾರಾಯಣ ಮಾಡೋದಕ್ ಆಗದೆ ಇದ್ರೂನು ಈ 7 ಶ್ಲೋಕವನ್ನ ಹೇಳ್ಕೊಂಡ್ರೆ ಸಾಕು ಅಂತ. ಅಷ್ಟು ಶಕ್ತಿಯುತವಾಗಿದೆ ಈ ಮಂತ್ರಗಳು. ಈ ಮಂತ್ರಗಳನ್ನ ಯಾಕೆ ವಿಶೇಷವಾಗಿ ಆಯ್ಕೆ ಮಾಡಲಾಗಿದೆ, ಯಾರು ಆಯ್ಕೆ ಮಾಡಿದ್ದಾರೆ, ಹಾಗೆ ಯಾವಾಗ ಜಪಿಸ್ಬೇಕು, ಯಾರು ಜಪಿಸ್ಬೇಕು, ಅವುಗಳ ಆಧ್ಯಾತ್ಮಿಕ ಮಹತ್ವ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕೇವಲ ಕೆಲವು ಶ್ಲೋಕಗಳನ್ನ ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಧೈರ್ಯ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮತ್ತು ಜೀವನದಲ್ಲಿ ಜಯದ ಆಶೀರ್ವಾದ ದೊರೆಯುತ್ತೆ ಅಂತ ಕಾಂಚಿ ಮಹಾಪೆರಿಯವರು ಹೇಳಿದ್ದಾರೆ. ಆದಿತ್ಯ ಹೃದಯ ಅನ್ನೋದು ಕೇವಲ ಸೂರ್ಯನ ಸ್ತೋತ್ರವಲ್ಲ, ಇದು ವಾಲ್ಮೀಕಿ ರಾಮಾಯಣದ ಯುದ್ಧ ಕಾಂಡದಲ್ಲಿ ಬರುವ ಅತ್ಯಂತ ಪವಿತ್ರ ಸ್ತೋತ್ರ. ರಾವಣನೊಂದಿಗೆ ಯುದ್ಧ ಮಾಡುವ ಮೊದಲು ಶ್ರೀರಾಮರು ಆಯಾಸಗೊಂಡಿದ್ದರು. ಆಗ ಅಗಸ್ತ್ಯ ಮಹರ್ಷಿಗಳು ಬಂದು, ಓ ರಾಮ, ಈ ಆದಿತ್ಯ ಹೃದಯವನ್ನ ಜಪಿಸು, ನಿನಗೆ ವಿಜಯ ಖಚಿತ ಎಂದು ಉಪದೇಶ ಮಾಡಿದರು. ಶ್ರೀರಾಮರು ಭಕ್ತಿಯಿಂದ ಜಪಿಸಿ ಹೊಸ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಪಡೆದು ಯುದ್ಧದಲ್ಲಿ ವಿಜಯ ಸಾಧಿಸುತ್ತಾರೆ. ಆದ್ದರಿಂದ ಆದಿತ್ಯ ಹೃದಯವನ್ನ ವಿಜಯದ ಸ್ತೋತ್ರ ಅಂತ ಕೂಡ ಕರೀತಾರೆ. ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಅವರು ಯಾವಾಗ್ಲೂ ಸಂಪೂರ್ಣ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಲು ಪ್ರೋತ್ಸಾಹಿಸುತ್ತಿದ್ರು. ಆದ್ರೆ ಎಲ್ಲರಿಗೂ ಪ್ರತಿದಿನ ಸಂಪೂರ್ಣ ಪಾರಾಯಣ ಮಾಡಲು ಸಮಯ ಸಿಗ್ತಾ ಇರಲಿಲ್ಲ. ಅಂಥವರಿಗೆ ಪರಂಪರೆಯಲ್ಲಿ ಕೆಲವು ಪ್ರಮುಖ ಶ್ಲೋಕಗಳನ್ನ ಭಕ್ತಿಯಿಂದ ನಿತ್ಯ ಜಪಿಸುವ ಅಭ್ಯಾಸವೂ ಇದೆ. ಇವು ಆದಿತ್ಯ ಹೃದಯದ ಸಾರವನ್ನು ಪ್ರತಿಬಿಂಬಿಸುವ ಶ್ಲೋಕಗಳೆಂದು ಪರಿಗಣಿಸಲಾಗುತ್ತದೆ. ಈಗ ಈ ಶ್ಲೋಕಗಳ್ಯಾವುದು, ಹಾಗೆ ಇದರ ಅರ್ಥ ಏನು ಅನ್ನೋದನ್ನ ಹೀಗ್ ನೋಡೋಣ. ಶ್ರೀ ಜಗದ್ಗುರು ಶಂಕರಾಚಾರ್ಯರ ದಿವ್ಯ ಮಾರ್ಗದರ್ಶನದಲ್ಲಿ ಶ್ರೀ ಕಾಂಚಿ ಮಹಾಪೆರಿಯವರವರು ಆದಿತ್ಯ ಹೃದಯಂ ಸ್ತೋತ್ರದ 15ರಿಂದ 21ನೇ ಶ್ಲೋಕಗಳು ಸೂರ್ಯನ ಪರಮ ತೇಜಸ್ಸನ್ನು ವರ್ಣಿಸುವ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಾಗಿವೆ ಅಂತ ಹೇಳಿದ್ದಾರೆ. ಈ ಶ್ಲೋಕಗಳನ್ನ ಪಠಿಸೋದ್ರಿಂದ ಆಂತರಿಕ ದೈವಿಕ ಶಕ್ತಿ ಜಾಗೃತವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಕ್ಷತ್ರ ಗ್ರಹ ತಾರಾಣಾಮಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೆ. ನಕ್ಷತ್ರಗಳು, ಗ್ರಹಗಳು ಮತ್ತು ತಾರೆಗಳಿಗೆ ಅಧಿಪತಿಯಾದವನೇ, ಜಗತ್ತನ್ನು ರಕ್ಷಿಸುವವನೇ, ತೇಜಸ್ವಿಗಳಿಗೂ ತೇಜಸ್ಸನ್ನು ನೀಡುವವನೇ, 12 ರೂಪಗಳಿಂದ ಪ್ರಕಾಶಿಸುವ ಸೂರ್ಯದೇವನೇ, ನಿನಗೆ ನಮಸ್ಕಾರಗಳು. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವದ ಉದಯಗಿರಿಗೆ ನಮಸ್ಕಾರ, ಪಶ್ಚಿಮದ ಅಸ್ತಗಿರಿಗೆ ನಮಸ್ಕಾರ, ಜ್ಯೋತಿಗಳ ಸಮೂಹಕ್ಕೆ ಒಡೆಯನಾದವನಿಗೆ ಮತ್ತು ದಿನದ ಅಧಿಪತಿಯಾದವನಿಗೆ ನಮಸ್ಕಾರಗಳು. ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಜಯವನ್ನು ನೀಡುವವನಿಗೆ, ಜಯದೊಂದಿಗೆ ಮಂಗಳವನ್ನು ಉಂಟು ಮಾಡುವವನಿಗೆ, ಹಸಿರು ಕುದುರೆಗಳನ್ನು ಹೊಂದಿರುವವನಿಗೆ ನಮಸ್ಕಾರ. ಸಾವಿರಾರು ಕಿರಣಗಳುಳ್ಳ ಅದಿತಿಯ ಪುತ್ರನಿಗೆ ಪುನಃ ಪುನಃ ನಮಸ್ಕಾರಗಳು. ನಮಃ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮಃ ಪದ್ಮಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ. ಉಗ್ರ ಸ್ವರೂಪಿಗೆ, ಪರಾಕ್ರಮಿಯಾದ ವೀರನಿಗೆ, ವೇಗವಾಗಿ ಸಂಚರಿಸುವವನಿಗೆ ನಮಸ್ಕಾರ. ಕಮಲಗಳನ್ನು ಅರಳಿಸುವವನಿಗೆ ಮತ್ತು ಜಗತ್ತನ್ನು ಪ್ರಕಾಶಿಸುವ ಮಾರ್ತಾಂಡನಿಗೆ ನಮಸ್ಕಾರಗಳು. ಬ್ರಹ್ಮೇಶಾನಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೂ ಪ್ರಭುವಾದವನಿಗೆ, ಸೂರ್ಯನಿಗೆ, ಆದಿತ್ಯನ ತೇಜಸ್ಸುಳ್ಳವನಿಗೆ ನಮಸ್ಕಾರ. ಪ್ರಕಾಶಮಾನನಾದವನಿಗೆ, ಪ್ರಳಯ ಕಾಲದಲ್ಲಿ ಸರ್ವವನ್ನು ಭಕ್ಷಿಸುವವನಿಗೆ, ರುದ್ರರೂಪಿಯಾದವನಿಗೆ ನಮಸ್ಕಾರ. ತಮೋಜ್ಞಾಯ ಹಿಮಜ್ಞಾಯ ಕ್ಷತ್ರುಜ್ಞಾಯಾಮಿತಾತ್ಮನೆ ಕೃತಜ್ಞಜ್ಞಾಯ ದೇವಾಯ
ಜ್ಯೋತಿಷಾಂಪತಯೇ ನಮಃ. ಕತ್ತಲೆಯನ್ನು ಸೀಳುವವನಿಗೆ, ಮಂಜನ್ನು ನಾಶ ಮಾಡುವವನಿಗೆ, ಶತ್ರುಗಳನ್ನು ಸಂಹರಿಸುವವನಿಗೆ, ಅಪರಿಮಿತವಾದ ಆತ್ಮಶಕ್ತಿ ಉಳ್ಳವನಿಗೆ ನಮಸ್ಕಾರ. ಉಪಕಾರವನ್ನು ಮರೆತ ಕೃತಜ್ಞರನ್ನು ನಾಶ ಮಾಡುವ ದೇವನಿಗೆ ಹಾಗೂ ಜ್ಯೋತಿಗಳ ಒಡೆಯನಿಗೆ ನಮಸ್ಕಾರಗಳು. ತಪ್ತ ಚಾಮೀಕರಾಭಾಯ ವಹ್ನಯೇ ವಿಶ್ವಕರ್ಮಣೆ ನಮಸ್ತಮೋಭಿನಿಜ್ಞಾಯ ರುಚಯೇ ಲೋಕಸಾಕ್ಷಿಣೆ. ಕಾಯಿಸಿದ ಚಿನ್ನದಂತೆ ಹೊಳೆಯುವವನಿಗೆ, ಜಗತ್ತನ್ನು ನಿರ್ಮಿಸುವ ವಿಶ್ವಕರ್ಮನಿಗೆ, ಕತ್ತಲೆಯನ್ನು ಸೀಳುವವನಿಗೆ ಮತ್ತು ಲೋಕದ ಸಮಸ್ತ ಸುಖ ದುಃಖಗಳಿಗೆ ಸಾಕ್ಷಿಯಾದವನಿಗೆ ನಮಸ್ಕಾರಗಳು. ಈಗ ಯಾವಾಗ ಜಪಿಸ್ಬೇಕು ಅನ್ನೋದನ್ನ ನೋಡೋಣ. ಅತ್ಯುತ್ತಮ ಸಮಯ ಯಾವುದು ಅಂದ್ರೆ ಬೆಳಗ್ಗೆ ಸೂರ್ಯೋದಯದ ನಂತರ ಅಥವಾ ಸೂರ್ಯೋದಯದ ಮುಂಚೆ ಸ್ನಾನ ಮಾಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇದನ್ನ ಜಪಿಸ್ಬೇಕು. ನಿಮಗೆ ದಿನಾಗಲೂ ಇದನ್ನ ಜಪಿಸಕ್ ಆಗ್ತಿಲ್ಲ ಅಂದ್ರೆ ಭಾನುವಾರ ಇದನ್ನ ಜಪಿಸ್ಬೋದು. ಸಾಧ್ಯವಾದರೆ 3 ಬಾರಿ ಅಥವಾ 11 ಬಾರಿ ಜಪಿಸ್ಬೋದು. ಈ ಮಂತ್ರಗಳನ್ನ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು, ವ್ಯಾಪಾರಸ್ಥರು, ಹಿರಿಯರು, ಆರೋಗ್ಯಕ್ಕಾಗಿ ಪ್ರಾರ್ಥಿಸುವವರು, ಮನಸ್ಸಿಗೆ ಧೈರ್ಯ ಬೇಕನ್ನುವರು ಯಾರಾದರೂ ಭಕ್ತಿಯಿಂದ ಜಪಿಸ್ಬೋದು. ಮಂತ್ರಗಳ ಶಕ್ತಿ ಕೇವಲ ಪದಗಳಲ್ಲಿ ಇರೋದಿಲ್ಲ, ಅವುಗಳನ್ನ ಭಕ್ತಿ, ನಂಬಿಕೆ ಮತ್ತು ನಿಯಮಿತವಾಗಿ ಜಪಿಸುವುದರಲ್ಲಿ ಇದೆ. ಆದಿತ್ಯ ಹೃದಯವು ಶ್ರೀರಾಮನಿಗೆ ಆತ್ಮವಿಶ್ವಾಸವನ್ನು ತುಂಬಿದಂತೆ ನಮ್ಮ ಜೀವನದಲ್ಲೂ ಧೈರ್ಯ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಲು ಪ್ರೇರಣೆ ನೀಡುತ್ತದೆ. ನೀವು ಪ್ರತಿದಿನ ಈ ಶ್ಲೋಕಗಳನ್ನ ಭಕ್ತಿಯಿಂದ ಜಪಿಸಿ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಅಪರೂಪದ ಸನಾತನ ಧರ್ಮದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಜೈ ಸೂರ್ಯನಾರಾಯಣ.